ವರ್ಣದ ಈ ಚೆಲುವ ಕೃಷ್ಣ ನಿನಗೇನು ತಿಳಿದಿರುವುದು? ಹೇಳು. ಕ್ಷತ್ರಿಯ ಧರ್ಮದಂತೆ ಪ್ರಮತ್ತ ವಿಕ್ರಮದಿಂದ ಹರಿಗಳನ್ನು ನಿಗ್ರಹಿಸಿ ಸ್ವಶಕ್ತಿಯಿಂದ ರಾಜ್ಯವನ್ನು ಭೀಷ್ಮ ದ್ರೋಣಾದಿಗಳು ನನಗೆ ನಮಸ್ಕರಿಸಿ ಮರ್ಯಾದಿಸುತ್ತಾರೆ. ಕೌರವರ ಆತಿಥ್ಯವನ್ನು ಎಸಗಿದೆ ನಂಬಲು ಎಸಗಿದೆ ನಂಬಲು ಹಾಗೆ ಬಂದ ತಗೊಳ್ವಯ್ಯ ಹಾಗೆ ಬಂದ ತಗೊಳ್ವಯ್ಯ ಕಾಡಿಗೋಗಲಿ ನಾಡು ದೊರಕದ ಕಾಡಿಗೋಗಲಿ ನಾಡು ದೊರಕದ ಕೊಡಲಾಗದು ರಾಜ್ಯವನ್ನು ಕೊಡಲಾಗದು ರಾಜ್ಯವನ್ನು ಕೊಡಲಾಗದು ರಾಜ್ಯವನ್ನು ಬಲೆ ಬಲೆ ಸಹೋದರ ನಮ್ಮ ಅನ್ನವನ್ನು ತಿಂದು ಪಕ್ಷವನ್ನು ವಿಶ್ವಾಸಘಾತಕ ಗಣೇ ಸಭೆಯಿಂದ ಆಚೆ ನೀನೇ ಒಡವೆಯೋ ಇಲ್ಲ ನಾನೇ ಸಭೆಯಿಂದ ಆಚೆ ತಳ್ಳಬೇಕು. ನನ್ನನ್ನು ಸಭೆಯಿಂದ ಆಚೆಗೆ ತಳ್ಳಿಸುವಷ್ಟು ಸಾಮರ್ಥ್ಯ ಉಂಟಾಯಿತು ನಿನಗೆ? ಅವಿವೇಕಿ, ಕೇಳು. ಹಿಂದೆ ದ್ರೌಪದಿಯ ವಸ್ತ್ರಾಪರಣ ಮಾಡಲು ಯತ್ನಿಸಿದ ಸಮಯದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಮುರಿಯುವ ಸಮಯದಲ್ಲಿ ನಿನ್ನನ್ನು ರಕ್ಷಿಸಲೆಂದು ಈ ಧನಸ್ಸನ್ನು ಇಟ್ಟುಕೊಂಡಿದ್ದೆನು. ಇನ್ನು ಇದರಿಂದ ಯಾವ ಪ್ರಯೋಜನವಿಲ್ಲ. ಇದನ್ನೀಗಲೇ ಮುರಿದು ಬಿಸಾಡುವೆನು. ಪ್ರಮೋದವಾಯಿತು ದುರ್ಯೋಧನ, ಪ್ರಮೋದವಾಯಿತು. ಪೂಜ್ಯರಾದ ವಿದುರನನ್ನು ಅಪಹಾಸ್ಯ ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೇ ಅಲ್ಲ ದುರ್ಯೋಧನ. ಕರ್ಣ, ಇವನ ಗೊಡ್ಡು ಬೆದರಿಕೆಗೆ ನೀನೂ ಕೂಡ ಬೆದರಬಹುದೇ? ಕೇಳು. ಭಕ್ತನ ಚಿರವಂ ಕಡಿದು ತರಿದು ಧರಣಿ ಗುರುಳು ಪೆನೆನುತ್ತ ಶಪಥವನಾಂತೋ. ಕರ್ಣ, ಮಹೇಶ್ವರ ಕುವರನಂ ಮೆಚ್ಚಿಸಿ ಮಹೇಶ್ವರ ಕುವರನಂ ಮೆಚ್ಚಿಸಿ ವರ ಚಾಪವನಾಂತೋ ನಿನಗೆ ಸರಿಸಮನಾರಿ ಹರೆ. ಕರ್ಣ, ಕರ್ಣ, ಇವನ ಗೊಡ್ಡು ಬೆದರಿಕೆಗೆ ನೀನು ಕೂಡ ಬೆದರಬಹುದು. ಈ ವಿದುರನು ಎಂದು ತಾನೇ ಬಿಲ್ಲು ಹಿಡಿದು ಯುದ್ಧ ಮಾಡಿರುವನು. ಜಗದ್ವಿಖ್ಯಾತ ಧನುರ್ವಿದ್ಯಾ ಚತುರನು ಕಾಲಚತುವೆಂಬ ಧನಸ್ಸಿನಿಂದ ಶತ್ರುಗಳ ಹೃದಯವನ್ನು ಭೇದಿಸುವನಾದ ನಿನ್ನಂತಹ ಪ್ರಾಣಮಿತ್ರನು ನನಗಿರುವಾಗ ಇಂತಹ ಏಡಿಗಳ ಮಾತನ್ನು ಗ್ರಹಿಸುವನೆ ಈ ಸುಯೋಧನ. ಸಭಿಕರೇ, ಈಗ ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಸಭೆಯಲ್ಲಿ ಎದ್ದು ನಿಂತು ನಮಸ್ಕರಿಸಕೂಡದು. ಇದು ರಾಜಾಜ್ಞೆ. ಆ ನಾರಿ ಚೋರನು ಕೌರವರ ಆತಿಥ್ಯವನ್ನು ನಿರಾಕರಿಸಿ ಸಹಿಸಲಾಗದ ಅಪಮಾನ ಮಾಡಿದ್ದಾನೆ. ಸಹೋದರ ದುಶ್ಯಾಸನ, ಅಣ್ಣ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿ? ಆ ನಾರಿ ಚೋರನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಅಣ್ಣ, ಈಗ ತೆಗೆದುಕೊಳ್ಳಿ. ಕರ್ಮಕಾಂಡವ ಧರ್ಮ ಪಾಹಿಮಾ ಕರ್ಮಕಾಂಡವ ಕರ್ಮವೇ ಲಯವೋ ಧರ್ಮವೇ ಜಯವೋ ಕರ್ಮವೇ ಲಯವೋ ಧರ್ಮವೇ ಜಯವೋ ಮರ್ಮವನರಿತು ನೀ ನೆಲೆ ಕಂಡ ಮನುಜ ಮರ್ಮವನರಿತು ನೀ ನೆಲೆ ಕಂಡ ಮನುಜ ಕರ್ಮಕಾಂಡವ ಧರ್ಮ ಪಾಹಿಮಾ ಕರ್ಮಕಾಂಡವ
ನಾನು ನನ್ನದು ಎಂಬ ಮಮಕಾರ ನಿನಗೇಕೋ ನಾನು ನನ್ನದು ಎಂಬ ಮಮಕಾರ ನಿನಗೇಕೋ ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಸೇರುವುದೇ ಹಂಗೆ ಮಣ್ಣಲ್ಲಿ ಮಣ್ಣಾಗಿ ಸೇರುವುದೇ ಹಂಗೆ ಕರ್ಮಕಾಂಡವ ಧರ್ಮ ಪಾಹಿಮಾ ಕರ್ಮಕಾಂಡವ ಕರ್ಮಕಾಂಡವ. ಆಹಾ, ಭೀಷ್ಮ ದ್ರೋಣಾದಿಗಳು ನನಗೆ ನಮಸ್ಕರಿಸಿ ಮರ್ಯಾದಿಸುತ್ತಿರುವಾಗ ಈ ದುರಹಂಕಾರ ದುರ್ಯೋಧನನು ನನ್ನನ್ನು ತಲೆ ಎತ್ತಿಯೂ ನೋಡದೆ ಕುಳಿತಿರೋನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೇನು. ಜಾಗೃತರಾದ ನನ್ನ ಯೋಗ ಮಾಯೆ. ದುರ್ಯೋಧನ, ಇದೇನು ಸಿಂಹಾಸನದಿಂದ ಇಲ್ಲ ಉರುಳಿ ಬಂದೆಯೋ? ಮಾಧವ, ನಮ್ಮ ದುರ್ಯೋಧನ ಮುಂದೆ ನಿನ್ನ ಆಟವೂ ನಡೆಯದು. ಸುಯೋಧನ, ದೂತನಾದ ನನಗೆ ಚಕ್ರೇಶ್ವರನಾದ ನೀನು ಬಂದು ನಮಸ್ಕರಿಸಬಹುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ಕೃಷ್ಣ ಪರನಾರಿ ಚೋರನು, ಕಪಟ ನಾಟಕ ವಿದ್ಯಾಭೂಷಿತನು, ಪಾಂಡವರ ಕಿಂಕರನಾದ ನಿನಗೆ ಭರತ ಚಕ್ರೇಶ್ವರನು, ಸಾಮಂತ ರಾಜರ ಮಣಿಮಕುಟ, ಪ್ರಭಾವಳಿ ಪರಿಶೋಭಿತನಾದ ಈ ದುರ್ಯೋಧನನು ನಮಸ್ಕರಿಸೆಂದು ಭ್ರಮೆ ಪಡುತ್ತಿರುವೆಯ ಅಥವಾ ಹಗಲುಗನಸು ಕಂಡೆಯ? ಕೃಷ್ಣ, ನಾನು ನಿನಗೆ ನಮಸ್ಕರಿಸಲಿಲ್ಲ. ಪ್ರತಿನಿತ್ಯವೂ ಪವಿತ್ರವಾದ ಈ ಭೂಮಾತೆಗೆ ನಮಸ್ಕರಿಸಿದನು. ಅದರಂತೆ ಈ ದಿನವೂ ನಮಸ್ಕರಿಸಿದೆನು. ಅದಿರಲಿ, ನಿನಗೆ ನರ್ತನವೆಂದರೆ ಬಹಳ ಪ್ರೇಮವಲ್ಲವೇ? ಇದ್ದರೂ ಇರಬಹುದು. ಇದ್ದರೇನು, ಇರಲೇಬೇಕು. ಸಹೋದರ ದುಶ್ಯಾಸನ, ಅಣ್ಣ, ನಮ್ಮ ರಾಜ ನರ್ತಕಿಯರನ್ನು ಆಸ್ಥಾನಕ್ಕೆ ಬರಮಾಡು. ಯಾರಲ್ಲಿ? ನಮ್ಮ ರಾಜ ನರ್ತಕಿಯರು ನಮ್ಮ ಆಸ್ಥಾನಕ್ಕೆ ಬರಮಾಡಿ. ಸಹೋದರ, ಕರುಣಾಳು ಕುರುಭೂಪರಾಜೇಶ್ವರ ಬಲೆ ಬಲೆ ನರ್ತಕಿಯರೇ, ಕುರುಭೂಪರಾಜೇಶ್ವರ ಕರುಣಾಳು ಕುರುಭೂಪರಾಜೇಶ್ವರ ಕುರುವಂಶ ಕುಲತಿಲ ಮುಕುಟೇಶ್ವರ ಕುರುವಂಶ ಕುಲತಿಲ ಮುಕುಟೇಶ್ವರ ಕರುಣಾಳು ಕುರುಭೂಪರಾಜೇಶ್ವರ ಬಲೆ ಬಲೆ ನರ್ತಕಿಯರೇ. ಋತು ಭಯಂಕರ ರೂಪ ಮನೋಹರ ಚಾಪಲಿ ಬೆಲಿಸುವ ಕರುಣನ ಪರಮಾತ್ಮ ರಿಪು ಭಯಂಕರ ರೂಪ ಮನೋಹರ ಚಾಪಲಿ ಬೆಲಿಸುವ ಕರುಣನ
ತಪವಿದೆ ಶೂರ ಕರ್ಣ ಪರಮಾತ್ಮ ಸೋದರ ಮಾವನ ಚತುರ ಕೌರವೇ ನೀಲವರ್ಣದ ಈ ಚೆಲುವ ಕೃಷ್ಣ ನೀಲವರ್ಣದ ಈ ಚೆಲುವ ಕೃಷ್ಣ ಹರಿ ನೀಲವರ್ಣದ ಈ ಚೆಲುವ ಕೃಷ್ಣ ಕೊಳಲನಾದದಿ ನಲಿವ ಕೊಳಲನಾದದಿ ನಲಿವಾಯಿ ಚೆಲುವ ಕೃಷ್ಣ
ನರ್ತಕಿಯರ ನಮನಗಳು ಕೃಷ್ಣ ಕೃಷ್ಣ ನರ್ತಕೆರೆ ಬಲೆ ಬಲೆ ನರ್ತಕಿಯರೇ, ನನ್ನ ರಾಜಸ್ಥಾನದಲ್ಲಿ ಈ ಕೃಷ್ಣನ ಗುಣಗಾನವೇ ಮತ್ತೊಮ್ಮೆ ಆಡಿ ಮತ್ತೊಮ್ಮೆ ಆಡಿ ಮಗನೊಮ್ಮೆ ಆಡಿ. ಭೀಮನಿಗಿವರು ಕಡುವೈರಿ ನಮ್ಮ ಅರ್ಜುನಪುರ ತೊಡೆಯ ಗದಚಾರಿ. ಭೀಮನಿಗಿವರು ಕಡುವೈರಿ ನಮ್ಮ ಅರ್ಜುನಪುರ ತೊಡೆಯ ಗದಚಾರಿ. ಇವರಿಗೆ ಸಾಟಿ ಯಾರಿಗೆ ನಿಲ್ಲಿ, ಇವರಿಗೆ ಸಾಟಿ ಯಾರಿಗೆ ನಿಲ್ಲಿ. ಕುರುವಂಶ ಕುಲ ತಿಲಕ್ ಚಲದಂಕನಲ್ಲ, ಕುರುವಂಶ ಕುಲ ತಿಲಕ್ ಚಲದಂಕನಲ್ಲ. ಕರುನಾಡು ಕುರುಬು ಕುರುವಂಶ ಕುಲ ತಿಲಕ್ ಕರುನಾಡು ಕುರುಬು ರಾಜೇಶ್ವರ. ಬಲೆ ಬಲೆ ನರ್ತಕಿಯರೇ. ತಾಮ್ 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 ಮಿದಕ ಜಡು ತಕದಿ ಮಿದಕ ಜಡು ತಾಮ್ 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 ತಕದಿ ಮಿದಕ ಜಡು ದಿ ಮಿದಕ ಜಡು ತಕದಿ ಮಿದಕ ಜಡು ತಾಮ್ 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 ತಕದಿ ಮಿದಕ ಜಡು ತಾಮ್ 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 ತಕದಿ ಮಿದಕ ಜಡು ತಾಮ್ 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 ತಕದಿ ಮಿದಕ ಜಡು ತಕದಿ ಮಿದಕ ಜಡು ದಿತ್ತ ಗಣ ಕಜಂ ತಜಂ ತರಿದಕ ದಿತ್ತ ಗಣ ಕಜಂ ತಜಂ ತರಿ ತರಿತ ತಜನು ತಕಿಟ ತದಿ ಮಿದಕ ಜಡು ತರಿತ ತಜನು ತಕಿಟ ತದಿ ಮಿದಕ ಜಡು ದಿತ್ತ ಗಣ ಕಜಂ ತಜಂ ತರಿದಕ ದಿತ್ತ ಗಣ ಕಜಂ ತಜಂ ತರಿ ತಾಂಕಿಡಕ ತರಕಿಡಕ ತಾಂಕಿಡಕ ತರಕಿಡಕ ತರಕಿಡಕ ತಾಂಕಿಡಕ ತರಕಿಡಕ ತಾಂಕಿಡಕ ತರಕಿಡಕ ತರಕಿಡಕ ದಿತ್ತ ಗಣ ಕಜಂ ತಜಂ ತರಿದಕ ದಿತ್ತ ಗಣ ಕಜಂ ತಜಂ ತರಿ ತಾಂಕಿಡಕ ತರಕಿಡಕ ದೀಂ ಗಿಣ್ಣತಂ ತಾಂಕಿಡಕ ತರಕಿಡಕ ದೀಂ ಗಿಣ್ಣತಂ ಜಳು ತಾಕದಿ ಮಿದಕ ಜಳು ತಾಕದಿ ಮಿದಕ ಜಳು ತಾಕದಿ ಮಿದಕ ಜಳು ದಿ ಮಿದಕ ಜಳು ತಾಕದಿ ಮಿದಕ ಜಳು ಜಂ ತಕ ಜಂ ತಕಿಟ ಜಂ ಗದಿ ಗಿಡ ಗದದಿ ಗಿಡ ಗದದಿ ಗಿಡ ಗದ ಜಂ ತಕ ಜಂ ತಕಿಟ ಜಂ ಗದಿ ಗಿಡ ಗದದಿ ಗಿಡ ಗದದಿ ಗಿಡ ಗದ ಜಂ ತಕ ಜಂ ತಕಿಟ ಜಂ ಗದಿ ಗಿಡ ಗದದಿ ಗಿಡ ಗದದಿ ಗಿಡ ಗದಿ ಗಿಡ ಗದದಿ ಗಿಡ ಗದದಿ ಗಿಡ ಗದಿ ಗಿಡ ಗದದಿ ಗಿಡ ಗದದಿ ಗಿಡ ಗಧ ಕರುನಾಳು ಕುರುಬು ಪರಾಜೇಶ್ವರ. ಬಲೆ ಬಲೆ ನರ್ತಕಿಯರೇ. ಕರುನಾಳು ಕುರುಬು ರಾಜೇಶ್ವರ ರಾಜೇಶ್ವರ ರಾಜೇಶ್ವರ. ಯಾರಲ್ಲಿ ನಮ್ಮ ರಾಜನರ್ತಕರಿಗೆ ಮುತ್ತು ರತ್ನ ವಜ್ರ ಒಳ್ಳೆಯ ಗೋಮೇದಿ ಪುಷ್ಯರಾಗವನ್ನು ಬಹುಮಾನವಾಗಿ ಕೊಟ್ಟು ಕಳೆಯುತ್ತಿ. ಆಗಬಹುದು ಮಹಾಪ್ರಭು. ಬೆಳಗ್ಗೆಗೆ ಮುರಾರಿ ಬಂದ ಉದ್ದೇಶವನ್ನು ಈ ರಾಜ್ಯಸಭೆಯಲ್ಲಿ ಪ್ರಸ್ತಾಪಿಸಬಹುದು. लालिपुदु मना पुरोपितमहरे नंद गोपालना अभिवंदनया
ಪಾಂಡು ಸುತಯನ್ನ ಕಳುಹಿದ ಪರಿಯ ಪಾಂಡು ಸುತಯನ್ನ ಕಳುಹಿದ ಪರಿಯ ದೂತನ ದರದಲ್ಲಿ ಬಂದಿಹೆ ನಾನು ದೂತನ ತರದಲ್ಲಿ ಬಂದಿಹೆ ನಾನು ಲಾಲಿಪೋದು ಮನ ಕುರುಪಿತ ಮಹರೇ ನಂದ ಗೋಪಾಲನ ಅಭಿವಂದನಯ ನೀವಿಬ್ಬರೊಂದಾಗಿ ನ್ಯಾಯಕ್ಕೆ ತಲೆಬಾಗಿ ನೀವಿಬ್ಬರೊಂದಾಗಿ ನ್ಯಾಯಕ್ಕೆ ತಲೆಬಾಗಿ ನಾಡಿಗೆ ದೊರೆಯಾಗಿ ಸಾಧು ಸಜ್ಜನರಾಗಿ ನಾಡಿಗೆ ದೊರೆಯಾಗಿ ಸಾಧು ಸಜ್ಜನರಾಗಿ ಲಾಲಿಪುದು ಮನ ಕುರುಪಿತ ಮಹರೇ ನಂದ ಗೋಪಾಲನ ಅಭಿವಂದನಯ ಅಭಿವಂದನಯ ಅಭಿವಂದನಯ. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ ಹಾಗೂ ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಅವರು ನನ್ನೊಡನೆ ಸಂದೇಶವೊಂದನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು, ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ ಎಂದು. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರಾ? ಆ ಮಕ್ಕಳಿಗೆ ಆಶ್ರಯ ಕೊಡುವಂತೆ ನಾನು ಪ್ರಾರ್ಥಿಸಿದೆನು. ಸರ್ವಜ್ಞರಾದ ನಿಮಗೆ ಇದಕ್ಕಿಂತ ಹೆಚ್ಚಿಗೆ ಹೇಳುವ ಅವಶ್ಯಕವಿಲ್ಲ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ತಿಳಿಸಿದ್ದೇನೆ. ಮುಂದೆ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ವಹಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ರಾಷ್ಟ್ರಪತಿ ಪುತ್ರರೇ, ಸಭಾಸದರೇ, ಶ್ರೀಕೃಷ್ಣನು ನಿರೂಪಿಸಿದ ಈ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದ್ದರಲ್ಲವೇ? ಈ ಸಲಹೆಗಳನ್ನು ಮನ್ನಿಸಿ ನೀವು ಅದರಂತೆ ನಡೆಯುವರೆಂದು ನಾನು ನಂಬಿದ್ದೇನೆ. ಈ ಶಾಂತಿ ಸಂಧಾನ ಸುಸಮಯವನ್ನು ನಾವು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವು ವಿಷವಾಗುವುದು. ಯೋಚಿಸು ಕುಮಾರ ದುರ್ಯೋಧನ, ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ಈ ವಿರೋಧ ಬೇಕೆ? ಈ ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದಿರುವುದು ಮೇಲು. ದುರ್ಯೋಧನ, ಈ ದಾಸಿ ಪುತ್ರನು ನನಗೆ ಉಪದೇಶ ಮಾಡುವರಲ್ಲಿ ಒಬ್ಬರು. ಆಗಲಿ ವಿದುರ, ಆಗಲಿ, ನಿನ್ನ ಅರಣ್ಯ ರೋದನವೂ ನಡೆಯಲಿ. ಹೌದು ದುರ್ಯೋಧನ, ನನ್ನ ರೋಧವು ನಿನಗೆ ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ನೀಡಬಾರದೆಂದು ಹಿರಿಯರು ಹೇಳಿದ್ದಾರೆ. ಆದರೆ ಏನು ಮಾಡುವುದು? ಕೆಡುವವರನ್ನು ಕಂಡಾಗ ಸದುಪದೇಶ ನೀಡುವುದು ವಿವೇಕಿಗಳ ಕರ್ತವ್ಯ. ಅದು ಅಲ್ಲದೆ ನಾನೀಗ ಸುಂಬದಿದ್ದರೆ ಮುಂದೆ ದೋಷ ಸಂಭವಿಸುವುದು. ಕುಮಾರ, ಈಗ ನೀನು ಯೌವನದ ಪದದಿಂದ ಗರ್ವಿತನಾಗಿರುವೆ. ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಹಿತೋಪದೇಶವು ನಿನಗೆ ಕೇಳಿಸುವುದಿಲ್ಲ. ಆದರೂ ಹೇಳುವನು ಕೇಳು. ನಿನ್ನ ತಂದೆ ಪಿತಾಮಹ ಭೀಷ್ಮರು ಶ್ರೀಕೃಷ್ಣನು ಹೇಳಿದಕ್ಕಿಂತ ನಾನೇನು ಹೆಚ್ಚಾಗಿ ಹೇಳಲ್ಲ. ಆದರೆ ಒಂದು ಮಾತು, ಇದೀಗ ಸಂಧಿಗೆ ಸುಸಮಯ. ಹಠದಿಂದ ಇದನ್ನು ಕಳೆದುಕೊಳ್ಳಬೇಡ. ಸುಖ ಸಂಪತ್ತುಗಳು ಶಾಶ್ವತವಲ್ಲ. ರಾಜ್ಯವೆಲ್ಲವನ್ನೂ ನೀನೇ ಅನುಭವಿಸು. ನಿನಗೆ ಇಚ್ಛೆ ಇದ್ದಷ್ಟು ಜಾಗವನ್ನು ಪಾಂಡವರಿಗೆ ನೀಡು. ಇದು ನನ್ನ ಅಭಿಪ್ರಾಯ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲು ಏಕೆ? ಸಾಕು, ಸುಮ್ಮನೆ ಕುಳಿತುಕೋ. ಕೃಷ್ಣನಿಗಾಗಲಿ ನನ್ನ ತಂದೆಗಾಗಲಿ ನನ್ನೊಬ್ಬನಲ್ಲಿ ಮಾತ್ರವೇ ದೋಷಗಳು ಕಾಣುತ್ತಿರುವುದು. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಒಂದು ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದೆ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೌತ್ಯವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿ. ಆದರೆ ನಿನ್ನ ಮರಳು ಮಾತಿಗೆ ಹೊಡಂಬಡುವ ಬುದ್ಧಿ ನಾನು ಮಾತ್ರ ಈ ದುರ್ಯೋಧನಲ್ಲ. ಇದನ್ನು ಚೆನ್ನಾಗಿ ತಿಳಿದಿರು. ಇದು ಶುದ್ಧ ಕ್ಷತ್ರಿಯರ ರಕ್ತ.
ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಸುಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಹಂಕಾರದ, ದುರಾಗ್ರಹದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಬಲೆ ಬಲೆ, ಬಹಳ ಚೆನ್ನಾಗಿ ಹೇಳಿದೆ. ಹಾಗಾದರೆ ಈ ಕೌರವನನ್ನು ಸದೆಯ ಬಡಿಯಬೇಕೆಂದ ಆ ಹೊಟ್ಟೆ ಬಾಕ ಭೀಮ, ಅದು ದುರಾಶಯ. ಲೋಕೈಕ ವೀರನಾದ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ಏಡಿ ಪಾರ್ಥ, ಅದು ದುರಹಂಕಾರ. ದುಶ್ಯಾಸನ ದುರ್ಯೋಧನನ್ನು ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸುವ ಯೋಚನೆ ಮಾಡುತ್ತಿರುವರಲ್ಲವೇ ಆ ಏಡಿ ಪಾಂಡವರು, ಅದು ದುರಾಭಿಮಾನ. ತಾವೇ ಸಮರ್ಥರು, ಜಯಶೀಲರು ಎಂಬುದಾಗಿ ಹೆಮ್ಮೆಗೊಳ್ಳುತ್ತಿರುವರಲ್ಲವೇ ಆ ಪಾಂಡವರು, ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರೇ ಏನೇ ಹೇಳಿದರೂ ಈ ಕೌರವರ ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಕಂಠಶೋಷಣೆಯಿಂದ ಪ್ರಯೋಜನವಿಲ್ಲ. ಹೇಳು. ಛೇದಿಸಿ ಛಲವ ಜಯಿಸಿ ಬರುವೆನ, ಹೊಂಡರನ್ನು ಛೇದಿಸಿ ಛಲವ ಜಯಿಸಿ ಬರುವೆನ, ಹದವ ಮುರಿವೆ ಹದವರನ್ನು ಶಿರವ ಕಡಿದು ಬರುವೆನ, ಹದವ ಮುರಿವೆ ಹದವರನ್ನು ಶಿರವ ಕಡಿದು ಬರುವೆನ, ಶಿರವ ಕಡಿದು ಬರುವೆನ, ಶಿರವ ಕಡಿದು ಬರುವೆನ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಎಂತಹ ಯುದ್ಧ ಬೀರುಗಳಂತೆ ಕಾಣುತ್ತಿರುವುದು. ಕೃಷ್ಣ, ನೀನು ಬಂದ ದಾರಿಯನ್ನು ನಡೆದು ಒಳ್ಳೆಯದು. ಸಹೋದರ, ಭಯಪಡ ನುಡಿಗಳ ಕಡಿವೆನು ಕಡಿವೆ, ಭಯಪಡ ನುಡಿಗಳ ಕಡಿವೆನು ಕಡಿವೆ. ಸುಡು ಸುಡು ನಿನ್ನಯ ಡಂಬ ಬಂದ, ಸುಡು ಸುಡು ನಿನ್ನಯ ಡಂಬ ಬಂದ. ಬಲೆ ನುಡಿಕೊಂಡರಗಡದಿಂದ, ಹರಿವೆ ನುಡಿಕೊಂಡರಗಡದಿಂದ. ಕಡಿದು ಬಿಸಾಡಿವೆ ಕಡು ಮುಡುಕೋ, ಕಡಿದು ಬಿಸಾಡಿವೆ ಕಡು ಮುಡುಕೋ. ಭಯಪಡ ನುಡಿಗಳ ಕಡಿವೆನು ಕಡಿವೆ. ಬಲೆ ಬಲೆ ಭಯಪಡ ನುಡಿಗಳ ಕಡಿವೆನು ಕಡಿವೆ. ಸುಡು ಸುಡು ನಿನ್ನಯ ಡಂಬವನ್ನ, ಸುಡು ಸುಡು ನಿನ್ನಯ ಡಂಬವನ್ನ. ಹರಿವೆ ನುಡಿಕೊಂಡರಗಡದಿಂದ, ಕಡಿವೆ ನುಡಿಕೊಂಡರಗಡದಿಂದ. ಕಡಿದು ಬಿಸಾಡಿವೆ ಕಡು ಮುಡುಕೋ, ಕಡಿದು ಬಿಸಾಡಿವೆ ಕಡು ಮುಡುಕೋ. ಭಯಪಡ ನುಡಿಗಳ ಕಡಿವೆನು ಕಡಿವೆ. ಮಹಾದೇವರ ವರಪ್ರಸಾದದಿಂದ, ಅಷ್ಟ ದಿಕ್ಪಾಲಕರಿಂದ ವರವನ್ನು ಪಡೆದು ದಿಕ್ಕು ಕಾಣದಂತೆ ಅಡ್ಡಾಡಿಸಿಕೊಂಡು ಈ ನನ್ನ ಸದಗದಲಿನಿಂದ ಅಡಗಿಸಿ ಬಿಡುವ ಕೃಷ್ಣ. ಚಲಿಸದು ರಾಧೇಯನ ಪಂಥ. ಕೃಷ್ಣ ಕಣ್ಣ, ಚಲಿಸದು ರಾಧೇಯನ ಪಂಥ. ವ್ಯರ್ಥ ನುಡಿಗಳಿಂದ ಮತಿಗೆಟ್ಟು ನುಡಿವಿರೇಕೆ, ಮತಿಗೆಟ್ಟು ನುಡಿವಿರೇಕೆ. ಮಹಾರಥಿಕರೆಂದನಿಸಿ ದುರುಳ ಪಾರ್ಥನ ಶಿರವ ಹರಿವ ತನಕ ಶಾಂತಿಯೇ ಈ ಅಂಗಾಧಿಪತಯೇ.
ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲೆ ನಾನು ಅಗತ್ಯದ ಹೊರತಾಗಿ ಈ ರಾಧೇಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಕೂಡ ಅವರಂತೆ ಮಾತನಾಡುತ್ತಿರುವೆಯ. ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕಾಗಿ ಇಡೀ ಕ್ಷತ್ರಿಯ ವಂಶವನ್ನೇ ನಿರ್ಮೂಲ ಮಾಡುವ ಹೊರಟಿದೆಯಾ? ಇದು ಧರ್ಮವೇ ಕರ್ಣ? ಧರ್ಮ ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಿ ಬಂದಿಹನು, ಏಕೆ ದಾಸನಾದೋ ಈ ಚರಾಮರ ವಚನಗಳಿಗೆ ಎರಗಿ ಮರುಗುವುದೇ ಮೂಲ ಬರುವುದು ವೀರ ಸಮರ. ಕೃಷ್ಣ, ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ ಮಾಮ ವಲ್ಲಭನೇ. ಪಾಂಡು ತನಯರ ಹಿತವನ್ನು ಬಯಸುತ್ತೆ ಪರಮಾತ್ಮ. ಪಾಂಡು ತನಯರ ಹಿತವನ್ನು ಬಯಸುತ್ತೆ, ಸಂಧಿಯ ನಾಟಕ ಹಾಡಲೆಂದು ಬಂದ ಏನೋ, ಸಂಧಿಯ ನಾಟಕ ಹಾಡಲೆಂದು ಬಂದ ಏನೋ, ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ ಮಾಮ ವಲ್ಲಭನೇ. ಪರಮಾತ್ಮ, ಹಠವಂತರು ನಾವು ಏಕವಿದು ತಿಳಿನೆ, ಹಠವಂತರು ನಾವು ಏಕವಿದು ತಿಳಿನೆ, ಹಠವಂತರು ನಾವು ಕೃಷ್ಣ. ಹಠವಂತರು ನಾವು ಏಕವಿದು ತಿಳಿನೆ, ಪುರದಲ್ಲಿ ಪಾರ್ಥನ ಶಿರ ಕಡಿದಿರುವೆ, ಪುರದಲ್ಲಿ ಪಾರ್ಥನ ಶಿರ ಕಡಿದಿರುವೆ, ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ ಮಾಮ ವಲ್ಲಭನೇ. ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನಲ್ಲಿ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರಲ್ವೇ? ಈ ನಿನ್ನ ಧರ್ಮಕ್ಕಿಂತ
ನನ್ನ ಸ್ವಾಮಿಗಾಗಿ ತನ್ನ ಮನವನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾನು ಖಂಡಿತವಾಗಿ ಒಪ್ಪುವುದಿಲ್ಲ. ಬಲೆ ಬಲೆ ಕರ್ಣ, ನಿನ್ನ ದರ್ಪದ ನುಡಿಗಳಿಂದ ಯಾದವಾಗ್ರ್ಯ ಕಂಠವು ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವುದು ಆಲೋಚಿಸು. ಈ ನಿನ್ನ ಗುರು ಹಿರಿಯರು, ಬಂಧುಗಳು, ಸಹೋದರನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೇಕೆ? ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಡದಿದ್ದರೆ ಹೋಗಲಿ, ಅವರ ಇಷ್ಟವನ್ನು ನೆರವೇರಿಸು. ಈ ದಾನವ ವಿಜಯಿ ಯದುಪತಿ ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮ ಸಲುವಾಗಿ ಮುಂದೊದಗುವ ಭೀಕರ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿಮ್ಮಲ್ಲಿ ಸಂಧಿ ಭಿಕ್ಷೆಯನ್ನು ಬಿಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಮುರಹರಿಯೇ ಹಠ ಮಾಡಿ ಗೆಲ್ಲಲಿ ಹವ ರಾಜ್ಯವ. ಮುರಹರಿಯೇ ಹಠ ಮಾಡಿ ಗೆಲ್ಲಲಿ ಹವ ರಾಜ್ಯವ. ಛಲವನ್ನು ಬಿಡೆನ, ನೆಲವನ್ನು ಕೊಡೆನ. ಛಲವನ್ನು ಬಿಡೆನ, ನೆಲವನ್ನು ಕೊಡೆನ. ಛಲವ ಬಿಡೆನ, ನೆಲವ ಕೊಡೆನ. ಛಲವ ಬಿಡೆನ, ನೆಲವ ಕೊಡೆನ. ಛಲವ ಜಯಿಸಿ ಗಣ ಮುದದಳು ಮೇರೆವೆ. ಛಲವ ಜಯಿಸಿ ಗಣ ಮುದದಳು ಮೇರೆವೆ. ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿದು ದುರಂತದಲ್ಲಿನ. ಕಡೆಯ ಮಾತಿದು ದುರಂತದಲ್ಲಿನ. ಕೊಡುವುದಿಲ್ಲವೋ ರಾಜ್ಯವ. ನಿರಾಕರಿಸದಿರೇ ಭಾರತ ಭೂಮಿ. ಸ್ಥಿರನಾಗ ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದೂತಕ್ಕೆ ಕರೆದಿದ್ದು ಮರೆತೆಯ? ಸಹೋದರನ ಪತ್ನಿಗೆ ತುಂಬಿದ ರಾಜಸಭೆಯಲ್ಲಿ ಮಾಡಿದ ಅವ್ಯಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಥಿತಿಯನ್ನು ಹಿಂಬಾಲಿಸುತ್ತಿರುವುದು ಮರೆಯಬೇಡ. ಧರ್ಮನಿಷ್ಠರು, ಸ್ನೇಹಪರರು ಆದ ಆತ್ಮೀಯ ಬಂಧುಗಳಲ್ಲಿ ನೀನು ಜಗಣ್ಯವಾದ ರಾಕ್ಷಸ ವೃತ್ತಿಯನ್ನು ತೋರಿಸಿದೆ. ವಾರಣಾವತಾರದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಬಂಧ, ವಿಷಪ್ರಾಶನ, ಸರ್ಪಬಂಧ, ಇವೆಲ್ಲವನ್ನೂ ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾಗಿರುವ ನಿನಗೆ ಕೀರ್ತಿಯು, ಶ್ರೇಯಸ್ಸು ಎಂದಿಗೂ ಲಭಿಸದು. ನುಡಿಗಳನ್ನು ಕೇಳುವೆ. ಹರದಲ್ಲಿ ಗದೆಯನ್ನು ಪಿಡಿಯಿಲ್ಲವೆಂದು, ಹರದಲ್ಲಿ ಗದೆಯನ್ನು ಪಿಡಿಯಿಲ್ಲವೆಂದು, ದೂರದಲ್ಲಿ ದೂರನೆಲ್ಲ ಸಿರ ಕಡಿದಿಡುವೆ. ದೂರದಲ್ಲಿ ದೂರನೆಲ್ಲ ಸಿರ ಕಡಿದಿಡುವೆ. ಹರಮ ಅಂಶ ಬೇರೆ ಕದನ, ಹರಮ ಅಂಶ ಬೇರೆ ಕದನ. ಹರಿಪರಿ ನಿಜದಲ್ಲಿ ಆಡಿಸುವೆಯ, ಹರಿಪರಿ ನಿಜದಲ್ಲಿ ಆಡಿಸುವೆಯ, ಹರಿಪರಿ ನಿಜದಲ್ಲಿ ಆಡಿಸುವೆಯ. ಅಣ್ಣ, ಇದು ಕೌರವರ ರಾಜಸಭೆ ಅಲ್ಲ, ಪಾಂಡುನಂದನ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದನೆಯನ್ನು ಹೇಗೆ ತದೇಕ ಚಿತ್ತರಾಗಿ ಕೇಳುತ್ತಿರುವರು ನೋಡು. ಸಮಯವು ದೊರಕಿದರೆ ಇವರು ಎಂತಹ ದ್ರೋಹ ಚಿಂತನೆಗೂ ಎದುರತಕ್ಕವರಲ್ಲ. ಬೇರೆ ನಾವಿಲ್ಲಿ ಒಂದು ಕ್ಷಣವೂ ನಿಲ್ಲಲಾಗದು. ಸರಿಯಾಗಿ ಹೇಳಿದೆ ಸೌಬಲ ರಾಜ, ಸರಿಯಾಗಿ ಹೇಳಿದೆ ಸಹೋದರ. ಈ ಶತ್ರು ಮಧ್ಯದಲ್ಲಿ ನಮಗೇನು ಕೆಲಸ? ನಡೆ ಹೋಗೋಣ. ಕುರುವೃದ್ಧರೇ, ಈ
ದುರ್ವರ್ತನನ್ನು ದಮನ ಮಾಡಲಾಗದವರಾದರೆ ಈ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಈ ರಕ್ತಪ್ರಳೆಯಿಂದ ಹೇಗೆ ರಕ್ಷಿಸಿಕೊಳ್ಳಬಲ್ಲಿರಿ? ಮಾನವ ಜಾತಿಯನ್ನು ಈ ರಕ್ತಪ್ರಳೆಯಿಂದ ಉದ್ಧರಿಸುವುದಾದರೆ ನಾನು ಹೇಳಿದಂತೆ ಮಾಡಿರಿ. ಹೋಗಿ ಕುಮಾರನನ್ನು ಕರೆದುಕೊಂಡು ಬಾ. ಮಂಜು, ನಾನು ಫೋನ್ ಮಾಡು. ಯಾರು ನನ್ನನ್ನು ಕರೆಸಿದವರು? ನಾನು ಪುತ್ರ. ಮಾತೆಯ ಮಾತನೆ ಆಲಿಸು ವೀರ. ಮಾತೆಯ ಮಾತನೆ ಆಲಿಸು ವೀರ. ಏಕೆ ನನ್ನೊಂದಿಗೆ ಮಾತನಾಡುವ ಇಷ್ಟವಿಲ್ಲವೋ? ನಾನು ನಿನ್ನ ತಾಯಿ. ಅಗಣ್ಯ ವ್ರತೋಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸಲಹಿರುವೆನು. ನಿನ್ನ ಕಲ್ಯಾಣವೇ ದೇವರಲ್ಲಿ ನನ್ನ ಏಕಮಾತ್ರ ಭಿಕ್ಷೆ. ಬಾಲ್ಯದಲ್ಲಿ ನಿನ್ನ ಕಣ್ಣುಗಳಿಂದೊಂದು ತೊಟ್ಟು ನೀರು ಬಿದ್ದರೂ ನನ್ನ ದೇಹದ ರಕ್ತವು ನಷ್ಟವಾದಂತೆ ಎಂದು ಭಾವಿಸುತ್ತಿದ್ದರು. ಚತುರ್ದಶ ಭುವನಗಳಲ್ಲಿ ಹುಡುಕಿದರೂ ತಾಯಿಯಂತಹ ಬಂಧುವು ಹಿತೈಷಿಯು
ಸ್ನೇಹಿತೆಯು ಮತ್ತಾರೂ ದೊರಕುವುದಿಲ್ಲ. ನಾನು ನಿನ್ನ ಹಿತಕ್ಕಾಗಿಯೇ ಹೇಳುವೆನು. ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ಅವರೊಡನೆ ಸಮಾನ ಭಾವದಿಂದ ಭೂಮಿಯನ್ನಾಳು. ಪುನಃ ಅದೇ ಮಾತು. ನಿನ್ನ ಪುತ್ರನಾಗಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲಿ. ಇಲ್ಲ, ಜಗತ್ತೆಲ್ಲ ಪ್ರತಿಭಟಿಸಿದರೂ ಈ ದುರ್ಯೋಧನು ಧರ್ಮಚ್ಯುತನಾಗುವುದಿಲ್ಲ. ಯುದ್ಧವು ಕ್ಷತ್ರಿಯ ಧರ್ಮ. ನಾನು ಆ ಧರ್ಮವನ್ನು ಪಾಲನೆ ಮಾಡುವುದು. ರಾಜ್ಯವನ್ನು ಅಪೇಕ್ಷಿಸುವವರು ಯುದ್ಧ ಮಾಡಿ ಅದನ್ನು ಪಡೆಯಲಿ. ವಾಸುದೇವ, ಇದನ್ನ ಕೊನೆಯ ಸಂದೇಶ. ನಾವು ಸಮರ ಯಜ್ಞದಲ್ಲಿ ದೀಕ್ಷಿತರು. ಪಾಂಡವರು ನಮ್ಮೊಡನೆ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಥಾನದಲ್ಲಿ, ಅಧಿಕಾರ ವೀರ ಘೋಷದಲ್ಲಿ. ತಿಳಿದಿರು, ನಮಗಿನ್ನೂ ಸಮಯವಿಲ್ಲ. ಸಮಯವಿಲ್ಲ. ಅಧರ್ಮ ಸುರಿಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಗೆ ಸಮಯವೆಲ್ಲಿಹುದು? ಹಸಿದ ಬೇಟೆಯ ನಾಯಿಯಂತೆ ಮೃತ್ಯುವು ಬೆನ್ನಟ್ಟಿ ಬರುತ್ತಿರುವಾಗ ಮನುಷ್ಯನಿಗೆ ಸಮಯವೆಲ್ಲಿಹುದು? ಹತಭಾಗ್ಯ ಕುಮಾರ, ಇಷ್ಟೊಂದು ಅಸಹನೆಯಿಂದ ಕೂಡಿದವನಾಗಿ ಈ ಅಖಂಡ ಸಾಮ್ರಾಜ್ಯವನ್ನು ಆಳುವೆಯಾ? ಅದು ಸಾಧ್ಯವಿಲ್ಲ ಪುತ್ರ. ನೀನು ನಾಶವನ್ನು ಹೊಂದುವೆ. ಸಂಗಡ ಕುರುಕುಲವು ನಾಶವಾಗುವುದು. ನಿನ್ನ ವೃದ್ಧ ಅಂಧಪಿತನು ಶೋಕ ಸಾಗರದಲ್ಲಿ ಮುಳುಗುವನು. ನಾನು ಮಾತ್ರ ಅನನ್ಯಗತಿಗಳಾಗಿ ನೀರವವಾಗಿ ಅಳುತ್ತಾ ಆ ವಿಷಾದಮಯ ದೃಶ್ಯವನ್ನು ನೋಡಬೇಕಾಗುವುದು. ಹೇ ವಿಧಾತ, ಈ ಗಾಂಧಾರಿಯ ಕಪಾಲದಲ್ಲಿ ಎಂತಹ ಕರುಣ ಕಥೆಯನ್ನು ಬರೆದಿದ್ದೇವ, ಎಂತಹ ಕರುಣ ಕಥೆಯನ್ನು ಬರೆದೆ. ಅನರ್ಥವಾಯಿತು ವಾಸುದೇವ. ಆ ದುರಾತ್ಮರು ನಿಮ್ಮನ್ನು ಬಂಧಿಸಲು ತಂತ್ರ ಹೂಡಿರುವರು. ಅಸಂಭವ. ನಾನು ದೂತರನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿತೆ. ವಾಸುದೇವ, ಕೈ ಜೋಡಿಸಿ ಬಿಡುವೆನು. ನೀನಿಲ್ಲಿಂದ ಕೂಡಲೇ ಹೊರಟು ಹೋಗು. ಸಜ್ಜನರಿಂದ ಪರಿತ್ಯಕ್ತವಾದ, ದೇವರನ್ನು ಮರೆತ ಈ ಪಾಪಮಯವಾದ ರಾಜಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ. ದುರ್ಯೋಧನಿಗೆ ಹೆದರಿ ಪಲಾಯನ ಮಾಡಲಿ? ಇಲ್ಲ, ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಂತ್ರದಿಂದಲೇ ಸಂಹರಿಸಿದ ಈ ಕೃಷ್ಣನು ಒಬ್ಬ ದರ್ಪಾಂಧನಾದ ಸಾಮಾನ್ಯ ಮನುಷ್ಯನಿಗೆ ಹೆದರುವುದೇ? ರಾಜಮಹಿಷಿ, ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂಬುದನ್ನು ನೀನು ಅರಿತಿಲ್ಲವೇ? ಇದರ ಒಂದಲ್ ಪರ್ವದಿಂದ ಜಗತ್ತಿನ ಪ್ರಳಯವು ಪ್ರಾರಂಭವಾಗುವುದು. ಆಕಾಶ ಗ್ರಹಕಾರಕ ಸಮೂಹವು ಮಕ್ಕಳ ತಿರುಕಲ್ಲಿನಂತೆ ಕುಣಿಯತೊಡಗುವುದು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಮಣ್ಣಿನಲ್ಲಿ ಉರುಳಾಡುವರು. ಅಂತಹ ನಾನು ಒಬ್ಬ ದುರ್ಯೋಧನಿಗೆ ಭೀತನಾಗಲಿ ತಾಯಿ? ಭಯವಲ್ಲ ಪ್ರಭು, ದಾನವ ವಿಜಯಧುಪತಿಗೆ ಶತ್ರುಗಳ ಭಯವೇ. ಪಾಂಡುರಂಗ, ಓ ಪಾಂಡುರಂಗ, ಪ್ರಭಾ ವಿಠಲ, ವೇಣುಗೋಪಾಲ, ರುಕ್ಮಿಣಿ
ಆದರೆ ನನ್ನ ಸಮ್ಮುಖದಲ್ಲಿ ನನ್ನ ಗುರುವಿನ ಅವಹೇಳನವನ್ನು ನಾನು ಹೇಗೆ ಸಹಿಸಲಿ? ಅದು ನನ್ನ ಕುಲಾಂಗಾರನ ಪುತ್ರನ ಕೈಯಿಂದ. ಹೋಗು ಪ್ರಭು, ನೀನು ಭಕ್ತ ಪರಾಧೀನನಲ್ಲವೇ? ಭಕ್ತರ ಪ್ರಾರ್ಥನೆಯನ್ನು ಮನ್ನಿಸು. ಇದು ನಿನ್ನ ಈ ಚರಣಗಳನ್ನು ಮುಟ್ಟಿ ಬೇಡುವೆನು, ಈ ಸ್ಥಾನವನ್ನು ತ್ಯಾಗ ಮಾಡು. ಹೇಳು ತಾಯಿ, ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಹೇಡಿಯಂತೆ ಓಡುವೆನು. ನಾನು ಯಾವ ಮಹತ್ತರ ಆಶೋಕ್ತರನ್ನು ಇಲ್ಲಿಗೆ ಬಂದೆನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕ ಹುಲ್ಲುಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಗಿತ್ತು. ಆಸೆಯಿಂದ ಬಂದು ನಿರಾಸೆಯಿಂದ ಹಿಂದಿರುಗುವೆನು. ಆದರೂ ಚಿಂತೆ ಇಲ್ಲ ರಾಜಮಹಿಷಿ, ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಹೇಡಿಯಂತೆ ಪಲಾಯನ ಮಾಡುವೆನು. ಹಗ್ಗಗಳಿಂದ ಕೃಷ್ಣನನ್ನು ಬಂಧಿಸಿರಿ. ನನ್ನನ್ನು ಬಂಧಿಸುವೆಯ ದುರ್ಯೋಧನ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲಿಚ್ಛಿಸುವೆಯ? ವ್ಯರ್ಥ, ನಿನ್ನಿಂದಾಗದು. ಮತಿ ಬೇಡೈತು ಯೋಧನನೆ ತೋರಿ ಗಂಗಾಂತೆಯೊಳು ಸೈರನೆ 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 ಅದಕ್ಕಿಂತ ಒದರುವೆ ಅದೇ ಮಾತನಾಡುವೆ, ಅದಕ್ಕಿಂತ ಒದರುವೆ ಅದೇ ಮಾತನಾಡುವೆ. ಕುಲಹೀನ ಕುಲವ ಮರತೆಯ ದುರದಳು ಕಡಿಯದೆ ಬಿಡುವೆನೆ. ಖಜಾನದೊಳು ನಿನ್ನ ಮದವನದನಿವೆ, ಖಜಾನದೊಳು ನಿನ್ನ ಮದವನದನಿವೆ. ಚದುರದೊಳು ಮರುಳೆ ಮಂದಮತಿಯಂತೆ ಮುಂದನರಿಯದೆ, ಮಂದಮತಿಯಂತೆ ಮುಂದನರಿಯದೆ ದೊಡ್ಡದವ ಕೊಡುವೆ. ಚಾಚಾರು ನಾಸೈತೆ ಈ ನಿನ್ನ ಮೋಸ, ಚಾಚಾರು ನಾಸೈತೆ ಈ ನಿನ್ನ ಮೋಸ. ಸೈರಿಸಬಲ್ಲವರ 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 ಪರಮ ಪುರುಷನಂತ ಬಿರುದನ್ನು ಪರವಿಗೆ ಅಡಗಿತೆ ಕೆಡುತ್ತದೆ. ಪರಮ ಪುರುಷನಂತ ಬಿರುದನ್ನು ಪರವಿಗೆ ಅಡಗಿತೆ ಕೆಡುತ್ತದೆ. ಕತಿ ಬೇಡೈತು ಯೋಧನನೆ ತೋರಿ ಗಂಗಾಂತಿಯೊಳು ಸೈರನೆ ಸೈರನೆ ಸೈರನೆ. ಕೃಷ್ಣ, ಈ ಬೆದರಿಕೆ ಮಾತುಗಳಿಂದ ಪ್ರಯೋಜನವಿಲ್ಲ. ಕಟ್ಟಿರಿ, ಬೇಗ ಹಿಡೀರಿ ಹಿಡೀರಿ. ಈಗ ಕಟ್ಟೇರಿ ನನ್ನನ್ನು. ಮಾಯೆ ಮಾಯೆ ಖಡ್ಗ ನಲವತ್ತ ದುಶ್ಯಾಸನ ಭಕ್ತರನ್ನು ಕಾಪಾಡಿದರು. ಹಣ ಕೈದಿಡುವುದು, ಹಣ ಕೈದಿಡುವುದು, ಜನಪದ ಕುಲ ಹಣ ಕೈದಿಡುವುದು. ಹಿಡಿದ ಕಥೆಯಲ್ಲಿ ಕಳೆದ ಕಲೆಯನ್ನು, ಹಿಡಿದ ಕಥೆಯಲ್ಲಿ ಕಳೆದ ಕಲೆಯನ್ನು ಕಣಚಂಡಿಗೆ ಹಾವುತ್ತಿರುತ್ತದೆ, ಕಣಚಂಡಿಗೆ ಹಾವುತ್ತಿರುತ್ತದೆ. ಹಣ ಕೈದಿಡುವುದು, ಹಣ ಕೈದಿಡುವುದು, ಜನಪದ ಕುಲ ಹಣ ಕೈದಿಡುವುದು. ಅಲ್ಲಿ ಇಲ್ಲಿ ಎಲ್ಲೆಲ್ಲಿಯೋ ಕೃಷ್ಣನೇ ಇರುವನು. ಎಲ್ಲ ಕಡೆಯಲ್ಲೂ ಕತ್ತೆಯನ್ನು ಆಡಿಸೋಣ, ಕತ್ತೆಯನ್ನು ಆಡಿಸು. ಮಾಯೆ ಮಾಯೆ ಮಾತನಾಡಬೇಕಾಗಿರುವುದು. ಆಗಬಹುದು ಪರಮಾತ್ಮ, ಸಂಗಡ ಬರುವೆಯಾ? ಆಗಬಹುದು ಪರಮಾತ್ಮ. ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ ಕರ್ಣ, ಪರಮಾತ್ಮ ಹರೇ ಪಾವನ ನಾಮ.
ಕರ್ಣ